ಇಟಗಿಯ ಟೌನ್ಶಿಪ್ನ 9 ಹಳ್ಳಿಗಳ ಪೈಕಿ 3 ಹಳ್ಳಿಗಳಿಗೆ ಫೈನಲ್ ನೋಟಿಫಿಕೇಶನ್ ಮಾಡಿದರು. ಆ ಒಂದು 3 ಹಳ್ಳಿಗಳಿಗೆ ಒಂದಾಗಿರತಕ್ಕಂಥ ಮಂಡಳ್ಳಿ ಅಂತಕ್ಕಂಥ ಗ್ರಾಮ, ಅಲ್ಲಿ ನಿನ್ನೆ ದಿನ ಸರ್ಕಾರದ ವತಿಯಿಂದ ಸರ್ವೆ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಕೆಲವು ಅಹಿತಕರ ಘಟನೆಗಳು ನಡೆದಿದೆ. ನನಗೆ ಆ ವಿಷಯ ಗೊತ್ತಾದ ತಕ್ಷಣವೇ ಪಶ್ಚಿಮ ಬಂಗಾಳದಲ್ಲಿದ್ದೆ, ಅಲ್ಲಿಂದನೇ ಯಾವೊಂದು ಶಾಂತಿಯುತ ಹೋರಾಟ ಮಾಡ್ತಾ ಇದ್ದಂತ ರೈತರು ಅಲ್ಲಿ ಬಂದಂತ ಸರ್ಕಾರಿ ಸರ್ವೇಯರ್ಗಳ ಮೇಲೆ, ಸರ್ಕಾರಿ ಸರ್ವೇಯರು ಖಾಸಗಿ ಸರ್ವೇಯರು ಗೊತ್ತಿಲ್ಲ, ಯಾಕೆಂದ್ರೆ ಸರ್ಕಾರಿ ಸರ್ವೇಯರ್ಗಳು ರಾಜ್ಯದಲ್ಲಿ ಬಹಳ ಕೊರತೆ ಇದೆ. ಆ ಸನ್ನಿವೇಶದಲ್ಲಿ ಆದಂತ ಘಟನೆಗೆ 2 FIR ಹಾಕಿದ್ದಾರೆ. ಒಂದು ಮುರಳಿ ಅಂತಕ್ಕಂಥ ಒಬ್ಬ ಇನ್ಸ್ಪೆಕ್ಟರ್ ಕಡೆಯಿಂದ ಒಂದು ಕಂಪ್ಲೇಂಟ್ ತಗೊಂಡಿದ್ದಾರೆ. ಅವನು ಕಂಪ್ಲೇಂಟ್ ನಲ್ಲಿ ಯಾರ ಹೆಸರುಗಳನ್ನ ಹೇಳಿಲ್ಲ. ಮುರಳಿಗೂ ಹಾಕಿರತಕ್ಕಂಥ FIR ನಲ್ಲಿ ಈ ಪೊಲೀಸ್ ಆಫೀಸರ್ ಏನಿದ್ದಾನೆ, ಇದರಲ್ಲಿ ಫಾರ್ಮರ್ಸ್ A1 ನಾಟ್ ನೋನ್ ಬೆಂಗಳೂರು ಸೌತ್ ಕರ್ನಾಟಕ ಕಾಮನ್ ಮ್ಯಾನ್ ಅಂತ ಹೇಳ್ಬಿಟ್ಟ ಇನ್ಸ್ಪೆಕ್ಟರ್ A1. ನಂತರ ಇನ್ನೊಂದು ಕೇಸು, ಯಾರೋ ಒಂದು ಡ್ರೈವರ್ ಕೆಲಸ ಮಾಡ್ತಾ ಇದ್ದೆ ಅಂತ ಒಬ್ಬ ಹಾಕಿದ್ದಾರೆ, ಮೊಹಮ್ಮದ್ ಸಮೀರ್ ಅಂತ ಹೇಳಿ. ಅವನು ವಾಸ ಇರತಕ್ಕಂಥದ್ದು ರಾಮನಗರದಲ್ಲಿ, ಅವನ ಅಡ್ರೆಸ್ ಕೊಟ್ಟಿರೋದು ಕಂಪ್ಲೇಂಟ್ ಅಲ್ಲಿ. ಇಲ್ಲಿ ಇವನು ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥ ಕಾರ್ ನಂಬರ್ ಟಾಟಾ ಸುಮೋ ಯಾವುದೋ ನಂಬರ್ ಕೊಟ್ಟಿದ್ದಾನೆ. ಟಾಟಾ ಸುಮೋದ ಮಾಲೀಕರಾದ ಯೂಸಫ್ ಇಲ್ಲ, ಅವನು ಬೇರೆ, ಮೊಹಮ್ಮದ್ ಸಮೀರ್ ಬೇರೆ. ಮೊಹಮ್ಮದ್ ಸಮೀರ್ ಅಂತೂ ಮೋಸ್ಟ್ಲಿ ಟೊಯೋಟಾ ಕಾರು, ಇನ್ನೋವಾ ಕಾರು. ಇದರ ಸಾರಾಂಶವೆಂದರೆ, ಇನ್ನೋವಾ ಕಾರಿನ ಮಾಲೀಕನಾಗಿದ್ದು DC ಕಚೇರಿಯ ವತಿಯಿಂದ ಬಿಡದಿ ಹುಬ್ಳಿ ಬೈರಮಂಗಲ ಕಂಚನ ಹೇಳ್ಕೊಂಡು ಹೋಗಿದ್ದಾನೆ. ಈ ಕಂಪ್ಲೇಂಟ್ ಏನು ಕೊಟ್ಟಿದ್ದಾನೆ, ಇವನು ಡ್ರೈವರು ರಾಮನಗರ ನಿವಾಸಿ. ಇವನು ಒಟ್ಟು 11 ಜನದ ಮೇಲೆ ಕೊಟ್ಟಿದ್ದಾನೆ ಕಂಪ್ಲೇಂಟ್ನ. ಇಲ್ಲಿ ಕಂಪ್ಲೇಂಟ್ನಲ್ಲೇ ನೀವು ಉದ್ದೇಶಪೂರ್ವಕವಾಗಿ ಯಾರ್ಯಾರ ಮೇಲೆ ಕಂಪ್ಲೇಂಟ್ ಕೊಡಬೇಕು ಅಂತಕ್ಕಂಥದ್ದು ತೀರ್ಮಾನ ಮಾಡ್ಕೊಂಡವ್ರೆ ಅಂತ ಅನ್ನೋದು ನನ್ನ ಅಭಿಪ್ರಾಯ. ಇಲ್ಲಿ ಇನ್ಸ್ಪೆಕ್ಟರ್ ದಿನ ಅಲ್ಲಿರೋವನು ಗಲಾಟೆಗಳಾಗಬೇಕಾದ್ರೆ ಕಳೆದ 500 ದಿನ ಈಗೇನಾಗಲೇ ಶಾಂತಿಯುತವಾದಂತ ಪ್ರೊಟೆಸ್ಟ್ ಮಾಡ್ಕೊಂಡಿದ್ದಾರೆ, ಪ್ರತಿಭಟನೆ ಮಾಡ್ಕೊಂಡ್ಬಂದ್ರು. 500 ದಿನದಿಂದಲೂ ಇವನು ಯಾವತ್ತಾರು ಒಂದು 500 ದಿನದಲ್ಲಿ 100 ಜನ ದಿನವಾದ್ರೂ ಕಳಿಸಿರಬಹುದು. ಅವನು ಅಲ್ಲೇ ಇರೋವನು ಈ ಇನ್ಸ್ಪೆಕ್ಟರ್. ಅಲ್ಲ, ಚನ್ನಪಟ್ಟಣದನೇ ಇರಲಿ, ಇಲ್ಲಿ ಹಾಕಿರ್ತಾರಲ್ಲ. ಈಗ ಇವನು ಡ್ಯೂಟಿ ಮೇಲೆ ಹಲವಾರು ದಿನ ಪ್ರತಿಭಟನೆಗಳು ನಡೆದಾಗ ಈ ತರ ಘಟನೆಗಳಾಗಬಾರದು ಅಂತ ಹಲವಾರು ಕಡೆಯಿಂದ ಹಾಕಿದ್ದಾರೆ. ಈಗ ನಾನೊಂದು ದಿವಸ ಅಲ್ಲಿ ಹೋದಂತ ಸನ್ನಿವೇಶದಲ್ಲಿ ಒಂದು 3-4 ಪ್ಲಟೂನೇ ಇದ್ವೇನೋ. ಅವತ್ತು ಬಹಳ ಜನ ಹಾಕಿದ್ರು, ನಾನು ನೋಡಿದ್ದೇನೆ. ಈ ವ್ಯಕ್ತಿನ, ಈ ಇನ್ಸ್ಪೆಕ್ಟರ್ನ ಹಲವಾರು ಸಂದರ್ಭದಲ್ಲಿ ಡಿಬೇಟ್ ಮಾಡಿದ್ದಾರೆ, ಗಲಾಟೆ ಆಗುತ್ತೆ ಅಂತ. ಇವನು ಯಾರೋ ಬಂದವನು, ನೆನ್ನೆ ಬಂದಿದ್ದಾನೆ ಇವನು, ಅದು ರಾಮನಗರದಲ್ಲಿ ನಾನು. ಇವನ್ ಕಡೆಯಿಂದ 11 ಜನದ್ದು ಹೆಸರುಗಳ ಮೇಲೆ ಕಂಪ್ಲೇಂಟ್ ತಗೊಂಡವರಲ್ಲ. ಇಲ್ಲಿ ಈ 11 ಜನದ ಹೆಸರು ಇವನಿಗೆ ಹೆಂಗ್ ಗೊತ್ತಾಯ್ತು? ಇವನಿಗೆ
ಇವನ್ಯಾರೋ ಡ್ರೈವರ್, ಇವನು ರಾಮನಗರದಲ್ಲಿರೋನು ವಾಸ, ನೆನ್ನೆ ಮೊದಲನೇ ಬಾರಿಗೆ ಹೋಗೋನಲ್ಲಿ. ಈ ಹೆಸರುಗಳನ್ನ ಅವನು ಕೊಡಬೇಕಾದ್ರೆ ಈ ಅಡ್ರೆಸ್ಗಳ ಸಮೇತ ಇವನಿಗೆ ಪಾಪ ಯಾಕೆ ಗೊತ್ತಾಯ್ತು ಇವ್ರ ಅಡ್ರೆಸ್ಗಳು, ಇವ್ರ ಹೆಸರುಗಳೆಲ್ಲ? ನನಗೆ ಬಂದ ಮಾಹಿತಿ, ಈ A1 ಏನಿದ್ದಾನೆ ಪ್ರಕಾಶ್ ಅಂತಕ್ಕಂಥವ್ರು ಕಳೆದ 500 ದಿನಗಳಿಂದ ಈ ಒಂದು ಟೌನ್ಶಿಪ್ನ ಒಂದು ಯೋಜನೆ ಪ್ರಾರಂಭ ಮಾಡಬೇಕು ಅಂತ ಹೊರಟ ದಿನದಿಂದಲೇ ಇವನು ವಿರೋಧ ಮಾಡ್ಕೊಂಡ್ ಬಂದಿದ್ದಾನೆ. ಪ್ರಕಾಶ್ ಅಂತೇಳಿ ಬಹುಶಃ ಮಾಜಿ ಜಿಲ್ಲಾ ಪಂಚಾಯತಿ ಮೆಂಬರ್ ಇರಬೇಕು. ಇವನ್ A1 ಯಾಕೆ ಮಾಡಿದ್ರು? ಇವನ್ ಎಲ್ಲಿದ್ದ ಆ ಟೈಮ್ನಲ್ಲಿ? ನನಗಿರ್ತಕ್ಕಂಥ ಮಾಹಿತಿ, ಪೊಲೀಸ್ ಅಧಿಕಾರಿಗಳ ಜೊತೆನಲ್ಲಿ ಚರ್ಚೆ ಮಾಡ್ತಾ ಇದ್ದಂತ ಸನ್ನಿವೇಶದಲ್ಲಿ ಗಲಾಟೆ ಆಗಿದೆ. ಇವನು ಪೊಲೀಸರ ಜೊತೆಲ್ಲೇ ಇದ್ದಾನೆ ಸಮ್ಮುಖದಲ್ಲಿ. ಅಲ್ಲಿ ಗಲಾಟೆ ಆದಾಗ, ಯಾರೋ ಕಲ್ಲು ಹೊಡೆದಾಗ, ಇಲ್ಲ ಪರ್ಕೆನಲ್ಲಿ ಹೊಡಿತಕ್ಕಂಥ ಒಂದು ದಾಳಿ ಮಾಡಿದಾಗ ಇವನು ಪೊಲೀಸರ ಜೊತೆಲೇ ಇದ್ದಾನೆ ನಾಗರಾಜು. ಅಂದ್ರೆ ಇವನನ್ನ ಇವತ್ತು A1 ಮಾಡದಿರೋ ಉದ್ದೇಶವೇ, ಇವನೇನೋ ಮೊದಲಿಂದನೂ ಈ ಪ್ರತಿಭಟನಾಕಾರರಿಗೆ ಸ್ವಲ್ಪ ಆತ್ಮಸ್ಥೈರ್ಯ ತುಂಬ್ಕೊಂಡು ಕೆಲಸ ಮಾಡ್ಕೊಂಬಂದ, ಲೀಡರ್ಶಿಪ್ ತಗೊಂಡ, ಭೂಮಿ ಕೊಡಲ್ಲ ಅಂತ ಹೇಳಿ ಮಾಡಿದ್ದಾರೆ. ಈ ಕೇಸಲ್ಲಿ ಇವರು ಯಾವ್ಯಾವ ತರ ಹೇಳ್ತಾರೆ ಅಂದ್ರೆ, ಕಲ್ಲು ಹೊಡೆದು ಪರ್ಕೆ ತಗೊಂಬಂದು ನನಗೆ ಕೊಲೆ ಮಾಡಕ್ ಬಂದಿದ್ರು, ಇದನ್ನೆಲ್ಲ ಹೇಳ್ತಾ ಹೋಗ್ತಾರೆ. ಜೀವ ಸಹಿತ ಬಿಡೋದಿಲ್ಲ ಅಂತ ಕೂಗಿದ್ರು. ಇವನು ಡ್ರೈವರು, ಇವನಿಗೆ ಹೆಂಗೆ ಜೀವ ಸಹಿತ ಬಿಡೋಲ್ಲ ನಿನ್ನ ಅಂತ ಹೇಳ್ತಾರೆ. ಬಾಯಿಗೆ ಬಂದಂತೆ ಅವಾಜ್ ಶಬ್ದಗಳಿಂದ ಬೈದು, ಸರ್ವೆ ಮಾಡುತ್ತೀರಿ ಮಾಡಿ ನಿಮ್ಮನ್ನು ಜೀವ ಸಹಿತ ಬಿಡೋದಿಲ್ಲ ಎಂದು ಬೆದರಿಕೆ ಹಾಕಿ ಕಲ್ಲುಗಳಿಂದ ಪರಕಗಳಿಂದ ನನ್ನ ಮೇಲೆ ಮತ್ತು ಮಹೇಶ್ ನಿಶ್ಚಿತ ಯಾರು ಹೆಸರು ಹೇಳ್ಕೊಂಡವನೆ ಇವರಿಗೆಲ್ಲ ಹೊಡೆದು ಕೊಲೆ ಮಾಡೋ ಪರಿಸ್ಥಿತಿ ತಂದ್ರು. ಕಲ್ಲಿನಿಂದ ಹೊಡೆದು ಕೊಲೆ ಮಾಡಲು ಪ್ರಯತ್ನಿಸಿರುತ್ತಾರೆ ಅಂತೆಲ್ಲ ಹೇಳ್ಕೊಂಡು ಒಂದು ಕಂಪ್ಲೇಂಟ್ ತಗೊಂಡವ್ರೆ. ಕೊಲೆ ಮಾಡುವ ಉದ್ದೇಶ ಇಟ್ಟುಕೊಂಡು ನಮ್ಮಗಳ ಮೇಲೆ ಹಲ್ಲೆ ಮಾಡಿ ಕೊಲೆ ಮಾಡಲು ಪ್ರಯತ್ನ ಪಟ್ಟಿರುತ್ತಾರೆ ಹಾಗೂ ಸರ್ವೆ ಕಾರ್ಯಕ್ಕೆ ಅಡ್ಡಿಯುಂಟು ಮಾಡಿ ಸರ್ವೆ ಕಾರ್ಯಕ್ಕೆ ಬಂದೋಬಸ್ತಿಂದ ಪೊಲೀಸರಿಗೆ ಕರ್ತವ್ಯ ಅಡ್ಡಿಯನ್ನುಂಟು ಮಾಡಿ ಅಪರಾಧವೆಸಗಿರುತ್ತಾರೆ. ಇವನು ಕಂಪ್ಲೇಂಟ್ ಕೊಡೋದು ಡ್ರೈವರು. ಪೊಲೀಸ್ನವ್ರ ಕೈಲಿ ಈಗ ಅವ್ರನ್ನೇ ಕೊಲೆ ಮಾಡಕ್ ಹೊರಟ್ರು ಅಂತೇಳಿ ಇವನ್ ಕೈಲೊಂದು ಕಂಪ್ಲೇಂಟ್ ತಗೋತಾರೆ. ಇದರ ಉದ್ದೇಶಗಳೇನು? ಇಲ್ಲಿ ಇವನು ಅದೇ ಹೇಳ್ತಾನೆ, ನಾನು ಕೊಲೆ ಮಾಡ್ಬಿಡೋರು, ಇವನು ಅದನ್ನೇ ಹೇಳ್ಕೊಂಡು ಹೋಯ್ತಾನೆ, ಕಲ್ಲು ಹಿಡಿದುಕೊಂಡು ಬಂದು ಇದೆಲ್ಲ ಹೇಳ್ಕೊಂಡು ಹೋಗೋನೆ. ಇಬ್ಬರದು ಒಂದೇ ತರ ಇದೆ ಕಂಪ್ಲೇಂಟ್, ಕಾಪಿ ಪೇಸ್ಟ್ ಇರಬಹುದು, ಕೂತ್ಕೊಂಡು ಅವ್ರಗಳೇ ಬರ್ಸ್ಕೊಂಡವ್ರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.